ಮೈಸೂರಿನಲ್ಲಿ ಹಣಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನಾಪ್ ಆಗಿದೆ. ಸಿನಿಮೀಯ ಶೈಲಿಯಲ್ಲಿ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಮೈಸೂರು ಪೊಲೀಸರು ಕಿಡ್ನಾಪ್ ಆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳು ಅಂಧರಾಗಿದ್ದಾರೆ. ನಿನ್ನೆ ರಾತ್ರಿ ಉದ್ಯಮಿ ಲೋಕೇಶ್ ಎಂಬುವರ ಅಪಹರಣ. ವಿಜಯನಗರದ ಹೆರಿಟೇಜ್ ಕ್ಲಬ್ ಬಳಿ ಲೋಕೇಶ್ ಕಿಡ್ನಾಪ್ ಆಗಿತ್ತು. ಟಾಟಾ ಸುಮೋದಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು 5 ಜನ. ಬಳಿಕ ಲೋಕೇಶ್ ಮೊಬೈಲ್ನಿಂದ ಪತ್ನಿಗೆ ಕಾಲ್ ಮಾಡಿಸಿದ್ರು. 30 ಲಕ್ಷ ರೂಪಾಯಿ ಕೊಟ್ಟರೆ ನಿನ್ನ ಗಂಡನನ್ನು ಬಿಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಆತನನ್ನು ಕೊಲೆ ಮಾಡ್ತೇವೆ. ತಕ್ಷಣ ಲೋಕೇಶ್ ಪತ್ನಿಯಿಂದ ವಿಜಯನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲರ್ಟ್ ಆದಂಥ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಹೇಗೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ, ಅವರು ಧೈರ್ಯ ಮಾಡಿದರು. ಅವರ ಪತ್ನಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಯಾವ ನಂಬರ್ನಿಂದ ಫೋನ್ ಬಂದಿದೆ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾವ ಸ್ಥಳದಿಂದ ಫೋನ್ ಬಂದಿದೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಆ ಸ್ಥಳದ ಮೇಲೆ ನಿಗಾ ವಹಿಸಿದ್ದಾರೆ. ಆ ಸ್ಥಳದಲ್ಲಿ ಓಡಾಡುವಂಥ ಕಾರುಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಿಡ್ನಾಪರ್ಸ್ ಹೋದ ಜಾಗದಲ್ಲೆಲ್ಲ CCTV ಎಲ್ಲೆಲ್ಲಿದೆ ಆ CCTV ಫುಟೇಜನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕೇವಲ ಇಷ್ಟೆಲ್ಲ ಮಾಡಿದ್ರು ಕೇವಲ ಕೆಲವು ಗಂಟೆಗಳಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಉದ್ಯಮಿ ಲೋಕೇಶ್ ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಇದು ಮೈಸೂರಿನಲ್ಲಿ ನಡೆದಿರುವಂಥ ಸಿನಿಮೀಯ ರೀತಿಯ ಚೇಸಿಂಗ್ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಹೇಗೆ ಘಟನೆ ನಡೀತು, ಜೊತೆಗೆ ಈ ಕಿಡ್ನಾಪರ್ಸ್ ಕಾರ್ತಿಕ್ ಅವರನ್ನೇ ಯಾಕೆ ಕಿಡ್ನಾಪ್ ಮಾಡಿದ್ರು ಅನ್ನೋದು ಒಂದಾಗತ್ತೆ. ನಾವು ಎಲ್ಲೋ ಹಳೆಯ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಯಾರನ್ನೋ ಕಿಡ್ನಾಪ್ ಮಾಡೋದು, ಹೆದರಿಸೋದು, ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತೀವಿ ಅಂತ ಹೇಳೋದು, ಫೋನ್ ಮಾಡಿಸೋದು. ಈಗ ಮುಂದುವರೆದ ತಂತ್ರಜ್ಞಾನ, ನಮ್ಮ AI ಯುಗದಲ್ಲಿದ್ದೀವಿ, ಆದರೂ ಇಂಥದ್ದೆಲ್ಲ ನಡೆಯುತ್ತೆ ಅಂದರೆ ವಿಚಿತ್ರ ಅನಿಸುತ್ತೆ. ಹೇಗೆ ಕಿಡ್ನಾಪರ್ಸ್ ತಗಲಾಕೊಂಡಿದ್ದು? ಖಂಡಿತವಾಗಿ ದಶರಥ್, ಏನಂತಂದ್ರೆ ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನೇಚರ್ ಈಗಿನ ಸ್ಥಳೀಯರನ್ನ ಬೆಚ್ಚಿಬಿಡಿಸಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. 30 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನು ಇಟ್ಟಿರ್ತಕ್ಕಂಥ ಆರೋಪಿಗಳು ಈ ತರದ ಒಂದು ಕೃತ್ಯವನ್ನ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಲೋಕೇಶ್ ಎಂಬುವರು ಏನಿದ್ದಾರೆ, ಇವರು ಕೂಡ ಉದ್ಯಮಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಉದ್ಯಮಿಯನ್ನ 5 ಜನ ಏನು ಕಳೆದ 15-20 ದಿನಗಳಿಂದ ಆತನ ಚಲನವಲನಗಳನ್ನ ಗಮನಿಸ್ತಾ ಇರ್ತಾರೆ. ಆತ ಮೈಸೂರಿನ ಹೆರಿಟೇಜ್ ಕ್ಲಬ್ ಅಂತಕ್ಕಂಥದ್ದು ಏನಿರುತ್ತೆ, ಆ ಒಂದು ಹೆರಿಟೇಜ್ ಕ್ಲಬ್ ನಲ್ಲಿ ಇರುವಂತಹ ಒಂದು ವಿಚಾರ ತಿಳಿಯುತ್ತೆ. ತಕ್ಷಣ ಅವರು ಆ ಒಂದು ವಿಜಯನಗರದಲ್ಲಿ ಇದ್ದಂತಹ ಹೆರಿಟೇಜ್ ಕ್ಲಬ್ ಬಳಿ ಬರ್ತಾರೆ. ಅಲ್ಲಿ ನಂದಿನಿ ಬೂತ್ ಅಂತ ಇರ್ತಕ್ಕಂಥದ್ದು, ಆ ಒಂದು ಸರ್ಕಲ್ ನಲ್ಲಿ ಕಾಯ್ತಾ ಇರ್ತಾರೆ. ಯಾವಾಗ ಆತ ಹೆರಿಟೇಜ್ ಕ್ಲಬ್ ನಿಂದ ಹೊರಬರ್ತಾನೆ, ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ಆತನನ್ನ ಕೆಲವೇ ಗಂಟೆಗಳಲ್ಲಿ ಅವರು ಆತನನ್ನ ಕಿಡ್ನಾಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರ ಆತನ ಮೊಬೈಲ್ ನಿಂದ, ಅಂದ್ರೆ ಲೋಕೇಶ್ ಇದ್ದಾನೆ, ಆತನ ಮೊಬೈಲ್ ನಿಂದ ಅವರ ಪತ್ನಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ 30 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತಂಕಗೊಂಡಂತಹ ಲೋಕೇಶ್ ಪತ್ನಿ ಏನಿದ್ದಾರೆ, ಅವರು ತಕ್ಷಣವಾಗಿ ವಿಜಯನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟ ತಕ್ಷಣ ಅವರು ಅಲರ್ಟ್ ಆಗುವ ಮುಖಾಂತರ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯವಾಗಿ ಈ ಒಂದು ಸುಮಾರು ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಆರೋಪಿಗಳು ಈತನ, ಅಂದ್ರೆ ಲೋಕೇಶ್ ಇದ್ದಾನೆ, ಆತನನ್ನ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡೋ ಮುಖಾಂತರ ಈ ಒಂದು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಪ್ರಕರಣವನ್ನ ಭೇದಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನು 5 ಜನ ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು, ಜೊತೆಗೆ ಲೋಕೇಶ್ನನ್ನು ಕೂಡ ವಿಚಾರಣೆಗಳು ಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈತನನ್ನೇ ಅಪಹರಣ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು, ಈತನ ವ್ಯವಹಾರಗಳೇನು, ಈತನ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳೇನಿದ್ದಾವೆ, ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಲೋಕೇಶ್ ಅನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ 5 ಜನ ಈಗ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣ ಒಂದು ಕಡೆ ಭೇದಿಸಿರಬಹುದು, ಆದ್ರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮೈಸೂರನ್ನ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ಆ ಒಂದು ಮೈಸೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೊಲೆ, ದರೋಡೆಗಳು, ಈ ತರದ ಒಂದು ಅಪಹರಣದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ಸ್ಥಳೀಯರನ್ನ ಬೆಚ್ಚಿ ಬೆಳೆಸಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.